केसीएन में आपका स्वागत है। मैं किंग हमीद। ನಾನು HR ಮ್ಯಾನೇಜರ್ ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಲಾ ಅಂಡ್ ಆರ್ಡರ್ಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿ ನಿಮಗೆ ಅಲ್ಲಿ ಟೆಂಟ್ ಹಾಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಅದನ್ನ ನಾನು ಚೆಕ್ ಮಾಡ್ತೀನಿ. ಅಲ್ಲಿ ಈಗ ಮಳೆಯಲ್ಲಿ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ. ನಾನು ಆ ಪರಿಸ್ಥಿತಿ ನೋಡ್ಬಿಟ್ಟು ನಾನು ಅಲ್ಲಿ ನಮ್ಮ ಆಫೀಸಿಗೆ ಅವ್ರನ್ನ ಮ್ಯಾನೇಜ್ಮೆಂಟ್ ಅವ್ರನ್ನ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡ್ತೀನಿ. ಈ ವರ್ಕರ್ಸ್ ಎಲ್ಲ ತುಂಬಾ ಇದಾಗ್ತಾ ಇದೆ, ಅವ್ರಿಗೆ ಒಂದು ಕೂತ್ಕೊಂಡು ಶಾಂತಿಯುತವಾಗಿ ಮಾಡೋದಕ್ಕೆ ಇದು ಮಾಡ್ಕೊಡಿ ಅಂತ ಹೇಳ್ತೀನಿ. ಮತ್ತೆ ನಿಮ್ದು ಏನು ಚಾರ್ಟರ್ಡ್ ಡಿಮ್ಯಾಂಡು ವೇತನದ್ದು ನನ್ನ ಮುಂದೆ ಇತ್ತಲ್ಲ, ನಾನು ಶನಿವಾರ ಕೊಟ್ಟಿದ್ದೆ, ಇವತ್ತೂ ಒಂದು ತಗೊಳ್ತೀನಿ. ಆ ಕೇಸ್ ತಗೊಂಡು ಅವ್ರನ್ನ ಕರೆಸ್ಕೊಂಡು ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಬಗೆಹರಿಸಕ್ಕೆ ನಾನು ಕ್ರಮ ತಗೋತೀನಿ. ಅದರಿಂದ ಈಗ ನಾನು ಹೋಗಿ ನಿಮ್ಮ ಟೆಂಟ್ ನೋಡಿಕೊಂಡು ನಾನು ಆಫೀಸ್ಗೆ ಹೋಗಿ ಅವ್ರನ್ನ ಕರೆಸ್ಕೊಂಡು ನಾನು ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಅಂತಂದ್ರೆ ಆದಷ್ಟು ನಿಮ್ಮ ಸಮಸ್ಯೆ ಬಗೆಹರಿಸಕ್ಕೆ ಕ್ರಮ ತಗೊಳ್ಳೋಕೆ. ಈಗ ಪೇಮೆಂಟ್ ಹಾಕಬೇಕು ಅಂದ್ರೆ ಮ್ಯಾನೇಜ್ಮೆಂಟ್ ಅವರು ಅವ್ರಿಗೆ ವೇತನ ಕೊಡಬೇಕಾಗುತ್ತಲ್ಲ. ಆದ್ರೆ ಲೀಸ್ಟಲ್ಲಿ ವರ್ಕರ್ಸ್ ಎಷ್ಟು ಜನ ಇದ್ದಾರೆ ಅವ್ರಿಗೆ ಕೊಡಬೇಕಂದ್ರೆ ಅವರು ನನಗೆ ಗುರುವಾರ ಅಂತ ಹೇಳಿದ್ರು. ಆಮೇಲೆ ಲಾಸ್ಟ್ ಶನಿವಾರ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರಿಂದ ನಾನು ಶನಿವಾರ ಡೇಟ್ ಕೊಟ್ಟಿದ್ದೀನಿ. ಈಗ ಇವತ್ತು ಈ ಇದು ಪರಿಸ್ಥಿತಿ ಎಲ್ಲ ನೋಡಿದ್ಮೇಲೆ ಈಗ ಇಮಿಡಿಯೇಟ್ ಆಗಿ ನಾನು ಇವತ್ತೂ ಸಹ ಪ್ರೊಸೀಡಿಂಗ್ನ ತಗೊಂಡು ಕೇಸ್ ತಗೊಳ್ತೀನಿ. ಅವ್ರನ್ನ ಕರೆಸಿ ಆದಷ್ಟು ಇದನ್ನೆಲ್ಲ ಬೇಗ ಸಾಲ್ವ್ ಮಾಡೋಕ್ಕೆ ನಾನು ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದರೆ ಈಗ ಇವತ್ತು ಕೇಸ್ ತಗೊಳ್ತಾ ಇದ್ದೀನಿ. ನಮ್ಮ ಲೇಬರ್ ಆಫೀಸರು ಬಂದಿದ್ರು ಮತ್ತು ಇನ್ಸ್ಪೆಕ್ಟ್ರು ಬಂದಿದ್ರು. ಲಾಸ್ಟ್ ಟೈಮ್ ಅವ್ರನ್ನೂ ಕರೆಸಿ ಇವರು ಕನ್ಸಲ್ಟೇಷನ್ ಮಾಡಿದ್ರಂತೆ. ಅಂದರೆ ನಾನು ಬರೋಕ್ಕಿಂತ ಮುಂಚೆ, ಅಂದರೆ ನಾನು 18th ಜಾಯ್ನ್ ಆಗಿದ್ದು. ಆವಾಗ ನಮ್ಮ ಲೇಬರ್ ಆಫೀಸರು ಜಂಟಿಲಿ ಮಾತಾಡಿದಾಗ 2 ಡೇಸಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಂತೆ. ಆಮೇಲೆ ಮ್ಯಾನೇಜ್ಮೆಂಟು ಮತ್ತು ಯೂನಿಯನ್ ಅವ್ರದ್ದು ಆಗಲ್ಲ ಅಂತ ಏನೋ ಚರ್ಚೆ ಬಂದು ಅವಾಗ ಆಗಿರಲಿಲ್ಲ. ಮೊನ್ನೆ 27 23 ನನಗೆ ಅಪ್ಲಿಕೇಶನ್ ಕೊಟ್ಟಿದ್ರು. ನಾನು ಮೊನ್ನೆ ನಾನು ಕೇಸ್ ತೊಗೊಂಡಾಗ ಮ್ಯಾನೇಜ್ಮೆಂಟ್ ಅವರು ಮತ್ತು ಯೂನಿಯನ್ ಲೀಡರ್ಸ್ಗಳು ಎಲ್ಲ ಬಂದಾಗ ನಾನು ಕನ್ಸಲ್ಟೇಷನ್ ಮಾಡಿದ್ಮೇಲೆ ಅವರು ಗುರುವಾರ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಮತ್ತು ಚಾರ್ಟರ್ಡ್ ಡಿಮ್ಯಾಂಡ್ ಒಂದಿತ್ತು. ಅದರಿಂದ ಅದು 2 ಬೇರೆ ಬೇರೆ ವಿಷಯ ಆಗುತ್ತೆ. ಪೇಮೆಂಟ್ ಆಫ್ ವೇಜಸ್ಸೇ ಬೇರೆ ಆಗುತ್ತೆ ಮತ್ತು ಚಾರ್ಟರ್ಡ್ ಡಿಮ್ಯಾಂಡೇ ಬೇರೆ ಆಗುತ್ತೆ. ಆದರೂ ಸಹ ನಾನು ಒಂದರಲ್ಲೇ ಫೈಲಲ್ಲೇನೆ ಅವ್ರಿಗೆಲ್ಲ ಪರಿಹಾರ, ಅಂದರೆ ಇಲ್ಲೇ ನನ್ನ ಹತ್ರದಲ್ಲೇ ಮುಗಿದೋದ್ರೆ ಬೇಗ ಮಾಡೋಣ ಅನ್ನೋ ಉದ್ದೇಶಕ್ಕೆ ನಾನು ಅದನ್ನು ತಗೊಂಡಿದ್ದೀನಿ. ಅವರು ಅವರ ಬಿಷಪ್ ಇದ್ದಾರಲ್ಲ, ಬಿಷಪ್ ಯಾರು ಬರ್ತಾರೋ ಅವರು ಈ ಮಿಷನ್ ಚೇರ್ಮನ್ ಅವ್ರ ಹತ್ರ ಮಾತಾಡಿ ಒಟ್ಟಿಗೆ ನಾನು ಶನಿವಾರ ಪೇಮೆಂಟು ಮತ್ತು ಚಾರ್ಟರ್ಡ್ ಎರಡೂ ಪರಿಹರಿಸಿ ನಾವು ಅವತ್ತು ಬಂದು ನಾವು ಮಾಡ್ತೀವಿ ಅಂತ ಹೇಳೋ ಉದ್ದೇಶಕ್ಕೆ ಇವರ ಒಪ್ಪಿಗೆ ಮತ್ತು ಮ್ಯಾನೇಜ್ಮೆಂಟ್ ಒಪ್ಪಿಗೆ ಮೇರೆಗೆ ನಾನು 3ನೇ ತಾರೀಕು ಕೇಸನ್ನು ನಾನು ಕೊಟ್ಟಿದ್ದೆ. ಈಗ ಈ ಪರಿಸ್ಥಿತಿಯಲ್ಲಿ ನಾನು ನೋಡಿದಾಗ ನಾನು ಇವತ್ತೂ ಸಹ ಪ್ರಕರಣ ತಗೊಂಡು ಮ್ಯಾನೇಜ್ಮೆಂಟ್ ಅವ್ರನ್ನ ನಾನು 4 ಗಂಟೆಗೆ ನಮ್ಮ ಆಫೀಸಿಗೆ ಬರೋಕ್ಕೆ ಹೇಳಿದ್ದೀನಿ. ಆದಷ್ಟು ಬೇಗ ನಾನು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ. ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಬೆಳಿಗ್ಗೆ ಇವರು ಬಂದು ನನಗೆ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ನಾನು ಕನ್ಸಲ್ಟೇಷನಲ್ಲೂ ಸಹ ಅವ್ರಿಗೆ ವರ್ಕರ್ಸಿಗೆ ಹೇಳಿದೆ, ಶಾಂತಿಯುತವಾಗಿ ನೀವು ಮಾಡಬೇಕಾಗತ್ತೆ ಮತ್ತು ಇಲ್ಲಿ ಬರೋ ಪೇಷಂಟ್ಗೆ ತೊಂದರೆ ಆಗಬಾರ್ದು ಅಂತಲೂ ಹೇಳಿದೆ. ಅವರು ಸಹ ಆಯಿತು ಮೇಡಮ್ ಅಂತ ಹೇಳಿದರು. ಈಗ ಇದು ಬಸ್ ನಿಲ್ಲಿಸಿರೋದ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಈಗ ಬಂದು ಹೇಳಿರೋದ್ರಿಂದ ಇದು ಯಾವ ರೀತಿ ಆಗಿದೆ ಅಂತ ಮ್ಯಾನೇಜ್ಮೆಂಟಲ್ಲೂ ಹೇಳಿ ಇದನ್ನು ತೆರವುಗೊಳಿಸೋಕ್ಕೆ ನಾನೀಗ ಅವ್ರು ಕರೆಸ್ಕೊಂಡು ನಾನು ಆಫೀಸಲ್ಲಿ ಕರೆಸ್ಕೊಂಡು ತೆರವುಗೊಳಿಸೋಕ್ಕೆ ನಾನು ಕ್ರಮ ತಗೊಂಡೆ. ಅಲ್ಲ, ಲಾಸ್ಟ್ ನನಗೆ ಗೊತ್ತಾಯಿತು ಆ ಥರ ಆಗಿದೆ ಅಂತೇಳಿ. ಅದಾದಮೇಲೆ ಏನು ನಾನು ತಕ್ಷಣವೇ ನಾನು ಕೇಸ್ ತೊಗೊಂಡು ಅದೆಲ್ಲ ಮಾತಾಡಿ ಅವ್ರಿಗೆ ಹೇಳಿದ್ದೀನಿ ಮ್ಯಾನೇಜ್ಮೆಂಟ್ಗೆ, ಈ ರೀತಿ ಆಗಬಾರ್ದು, ತೊಂದರೆ ಆಗುತ್ತೆ, ನಿಮಗೂ ಮ್ಯಾನೇಜ್ಮೆಂಟ್ಗೂ ಕೆಟ್ಟ ಹೆಸರು ಬರುತ್ತೆ, ತೊಂದರೆ ವರ್ಕರ್ಸ್ಗೂ ಆಗುತ್ತೆ, ಅವರ ಮಕ್ಕಳ ಮರಿಗೆ ಎಲ್ಲ ತೊಂದರೆ ಆಗುತ್ತೆ ಅಂತಲೂ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ. ಈಗ 3ನೇ ತಾರೀಕು ಅಂತ ಹೇಳಿದರು. ನೋಡೋಣ, ಇವತ್ತು ಕರೆಸ್ತೀನಿ. ಅಲ್ಲಿ ಏನು ಬರುತ್ತೆ ನೋಡಿ. ನಾನು ಅದನ್ನು ಇದು ಕೇಸಸಲ್ಲಿ ಹೇಗಾಗುತ್ತೆ ಅಂತಂದರೆ, ಕನ್ಸಿಲೇಷನ್ ಅಂದರೆ ಒಂದೇ ದಿವಸ ಆಗೋದಲ್ಲ, ಅದು ಹಿಯರಿಂಗ್ ಆಗ್ತಾ ಹೋಗುತ್ತೆ. ಒಂದ್ಸತಿ ಮ್ಯಾನೇಜ್ಮೆಂಟ್ ಅವ್ರು ಕೊಡ್ತೀವಿ ಅಂದಾಗ ವರ್ಕರ್ಸು ನಮ್ಗೆ ಅಷ್ಟಲ್ಲ ಅಂತಾರೆ. ಮತ್ತು ಮ್ಯಾನೇಜ್ಮೆಂಟ್ ಅವರು ಈ ವರ್ಕರ್ಸ್ ಹೇಳಿದ್ದನ್ನ ಮ್ಯಾನೇಜ್ಮೆಂಟ್ ಒಪ್ಪಲ್ಲ. ಇದನ್ನು ನಾವು ಕನ್ಸಲೇಷನ್ ಪಾರ್ಟಲ್ ತೊಗೊಂಡು ಕನ್ಸಲೇಷನ್ ಮಾಡಬೇಕಾಗತ್ತೆ. ಒಂದು ಇತ್ಯರ್ಥಕ್ಕೆ ಬರಬೇಕು. ನಾವು ಇಬ್ಬರೂ ಕನ್ವಿನ್ಸ್ ಮಾಡಿ ಒಂದು ಇತ್ಯರ್ಥಕ್ಕೆ ಬಂದ ಮೇಲೇ ಅದು ಕ್ಲೋಸ್ ಆಗೋದು. ಏಕಾಏಕಿ ಅದು ಆಗೋದಿಲ್ಲ. ಪೇಮೆಂಟ್ ಆದರೆ ಕಂಪಲ್ಸರಿ ಅವ್ರು ಕೊಡಲೇಬೇಕಾಗತ್ತೆ. ಅದನ್ನು ನಾನೀಗ ತಕ್ಷಣ ಅವರಿಗೆ ಕೊಡೋದಕ್ಕೆ ಹೇಳಿ ಅವ್ರನ್ನ ವರ್ಕರ್ಸಿಗೆ ವೇತನವನ್ನು ಕೊಡ್ತೀನಿ. ಚಾರ್ಟರ್ಡ್ ಡಿಮ್ಯಾಂಡ್ ಅದು ಸಪ್ರೇಟ್ ಆಗುತ್ತೆ. ಅದನ್ನ ಅವ್ರದ್ದು, ಯಾಕಂದರೆ ಇವ್ರದ್ದು ಏನು ಚಾರ್ಟರ್ಡ್ ಡಿಮ್ಯಾಂಡ್ ಅನ್ನೋದನ್ನು ಕಾಪಿ ನನ್ನ ಹತ್ರ ಇಲ್ಲ. ಯಾಕಂದರೆ ನಾನು ಬಂದಾಗ ನನಗೆ ಇವರು ವರ್ಕರ್ಸ್ ಆಗಲಿ ಅಥವಾ ಮ್ಯಾನೇಜ್ಮೆಂಟ್ ಅವರು ಚಾರ್ಟರ್ಡ್ ಡಿಮ್ಯಾಂಡ್ ಯಾವುದೇ ಲೆಟ್ರ್ ಕೊಟ್ಟಿಲ್ಲ ಅಂದರೆ ಇವ್ರ ಡಿಮ್ಯಾಂಡ್ ಏನಿದೆ ನಾನು ನೋಡಬೇಕಾಗತ್ತೆ. ಅಲ್ಲಿ ನೋಡ್ದಲೇ ನಾನು ಕೇಸ್ ತೊಗೊಳಕ್ಕಾಗಲ್ಲ. ಅದು ಬಂದ ಮೇಲೆ ಚಾರ್ಟರ್ಡ್ ಡಿಮ್ಯಾಂಡ್ ಏನು ಇವರು ಕೊಟ್ಟಿದ್ದಾರೆ, ಫ್ರಾನ್ಸಿಸ್ ಅವ್ರಿಗೂ ಹೇಳಿದೆ ನಾನು, ತಂದು ಕೊಡಪ್ಪ, ನೀವೇನು ಕೊಟ್ಟಿದ್ದೀರಿ ನಾನು ನೋಡ್ತೀನಿ, ಮ್ಯಾನೇಜ್ಮೆಂಟ್ ಅವ್ರದ್ರ ನೀವೇನು ಕೇಳಿದಿರಿ ಅದೆಲ್ಲ ತಿಳ್ಕೊಂಡ್ಮೇಲೆ ನಾನು ಅದು ಚಾರ್ಟರ್ಡ್ ಡಿಮ್ಯಾಂಡ್ನ ನಾನು ಬಗೆಹರಿಸೋಕ್ಕಾಗತ್ತೆ. ಈಗ ಅಟ್ ಪ್ರೆಸೆಂಟ್ ನಿಮ್ಮದು ವೇತನಕ್ಕೆ ನಾನು ಇವಾಗ ಕರೆಸಿ ಆದಷ್ಟು ಬೇಗ ನಿಮ್ಮ ವರ್ಕರ್ಸಿಗೆ ಅಕೌಂಟ್ಗೆ ಅಮೌಂಟ್ ಹಾಕ್ಸೋ ಪ್ರಯತ್ನ ನಾನು ಈಗ ಮಾಡ್ತೀನಿ. ನಾನು ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ವೀಣಾ ಅಂತ.
ನಾನು ರೀಸೆಂಟಾಗಿ ಜಾಯ್ನ್ ಆಗಿದ್ದೀನಿ, ಒಂದು ವಾರ ಆಯಿತು. ಈಗ ಏನು ಈಗ ಇವ್ರು ಕೇಸ್ ತೊಗೊಂಡಿದ್ದೀನಿ ಅದನ್ನ ಸಾಲ್ವ್ ಮಾಡೋಕ್ಕೆ. ಹಾಂ ಹೇಳಿ. ನೀವೇನೇ ಮೀಟಿಂಗ್ ಮಾಡಿದ್ರು ಎಂಪ್ಲಾಯರ್ ಸಮ್ಮುಖದಲ್ಲಿ ಮಾಡಿದ್ರೆ ಹೌದು. ಇವರ ಭಾವನೆಗಳೇನಿರ್ತವೆ ಅವರು ಸ್ಪಂದಿಸಬೇಕು. ಹೌದು. ಅವ್ರ ಡಿಮ್ಯಾಂಡ್ ಇವ್ರು ಫುಲ್ಫಿಲ್ ಮಾಡ್ತಾರೆ ಅಂತ ದಯವಿಟ್ಟು ಇಲ್ಲಿ ಯಾರೋ ಒಂದು 2-3 ಜನ ಎಂಪ್ಲಾಯರ್ ಕಡೆಯಿಂದ ಬರಲಿ, ಎಂಪ್ಲಾಯಿ ಕಡೆಯಿಂದ ಬರ್ತಾ ಇದಾರಲ್ಲಪ್ಪ. ನಿಮ್ಮ ಯೂನಿಯನ್ ಪದಾಧಿಕಾರಿಗಳಿದಾರಲ್ಲ, ಕೇಳಿ. ಫ್ರಾನ್ಸಿಸ್ ಎಲ್ಲಿದ್ದಾರೆ? ಅವ್ರ ಮುಂದೆನೆ ಅವರು ಆದಷ್ಟು ತೀರ್ಮಾನ ಆಗಲಿ. ಅವ್ರ ಪಾಪ ಮಳೆಯಲ್ಲಿ ನಿಂತ್ಕೊಂಡು ಅದಕ್ಕೆ ಈಗ ಈ ಇಶ್ಯೂನ ಈಗ ನಾನು ಮಾತಾಡ್ತೀನಿ. ಆದಷ್ಟು ಇವತ್ತೇನೆ ತಾವು ಅವ್ರನ್ನ ಅಲ್ಲ ಕರೆಸ್ತೀನಪ್ಪ, ಕರೆಸ್ತೀನಿ. ಇಲ್ಲಿಗೆ ಬಂದು ನೀವು ಇದೇ ರೀತಿ ನಮಗೆ ಕಾಳಜಿ ತೋರಿಸಿ ಖಂಡಿತ ಖಂಡಿತ ನಿಮ್ಗೆ ಆಗ್ರಹಿಸ್ತಾ ಇದೀವಿ. ಆಯ್ತಾಯ್ತಪ್ಪ. ಈಗ ನಾನು ಫಸ್ಟ್ ಇವತ್ತು ಏನಾಗುತ್ತೆ ನೋಡ್ಕೊಂಡು ನಾನು ಮೇಡಮ್ ಅವ್ರ ಮೇಲೆ 4 ಗಂಟೆ ಬರಕ್ಕೆ ಹೇಳಿದ್ದೀನಿ. ಕರ್ಸ್ಬಿಟ್ಟು ನಾನು ಅಲ್ಲಿ ಏನಿದೆ ಅಂತ ಮಾಡಿ ಹೇಳಿ ನಾಳೆ ಬಿಷಪ್ ಅವರು ನಾಳೆನೆ ಬರ್ಬೇಕು. ಅವ್ರು ಡೇಟ್ ಕೊಟ್ಟಿದ್ದು ಬಸ್ ಇಲ್ಲ ಅಂದ್ರೆ ಹೇಳಿ ಬಸ್ ವ್ಯವಸ್ಥೆ ಅಲ್ಲಿಗೆ ಮಾಡ್ತಾರೆ. ಅಲ್ಲಪ್ಪ, ಅದು ನೋಡೋಣ. ನಾನು ಅದು ಪ್ರಯತ್ನ ಮಾಡ್ತೀನಿ ಕರ್ಸ್ಕೊಳಕ್ಕೆ. ಅಲ್ಲಲ್ಲ, ಅವ್ರು ನನಗೆ ಏನು ಹೇಳಿರೋದು 3 ಹೇಳಿದ್ರೆ ಇಲ್ಲಿಗೆ ಮೇನ್ ಆಗಿರೋರು ಬಿಷಪ್ ಚೇರ್ಮನ್ ಆಗಿರೋರು. ಇದು ಎಲ್ಲರೂ ನಮಗೆ ಅವರೇ ಬರ್ಬೇಕು ಅಮ್ಮ. ಯಾಕಂದ್ರೆ ಅವ್ರು ಬರ್ದೇ ಇದು ತೀರ್ಮಾನ ಆಗಲ್ಲ. ಅವ್ರು ಬರ್ದೆ ಇದು ತೀರ್ಮಾನ ಆಗಲ್ಲ. ಇನ್ನೊಬ್ಬ ಬರ್ದ ಅವ್ರ ಕೈ ಕೆಳಗಡೆ ಇರೋರು ಬಂದು ಅವು ಇಲ್ದಿರೋದ ಮಾತುಗಳೆಲ್ಲ ಆಡಿ ಬೆಣ್ಣೆ ಸೋರ್ಬಿಟ್ಟು ಹೋಗ್ತಾ ಇರೋದೇ 7 ವರ್ಷದಿಂದನೂ. ನಮಗ್ ಬೇಕಾಗಿರೋದು ಫಸ್ಟ್ ಚೇರ್ಮನ್ ಹೇಮ್ ಚಂದ್ ಅವ್ರನ್ನ ಕರ್ಸ್ಕೊಡಿ ಮೇಡಮ್. ಅವ್ರ ಮುಂದೆ ನೀವು ಮಾತಾಡ್ಬೇಕು. ಸರಿ, ಈಗ ನಾನು ಅವ್ರಿಗೆ ಫೋನ್ ಮಾಡಿ ಕರ್ಸಕ್ ವ್ಯವಸ್ಥೆ ಮಾಡ್ತೀನಿ. ಇಲ್ಲ, ಅವ್ರು ಬರ್ತಿದ್ರೆ ಇದು ನಿಲ್ಲಲ್ಲ. ಆಯ್ತು. ಅವ್ರ ಹೇಮ್ ಚಂದ್ ಚೇರ್ಮನ್ ಅವ್ರು ಬರ್ದೇ ಇದು ನಿಲ್ಲಲ್ಲ. ಅವರೇ ಬರಬೇಕು. ಆಯ್ತು, ಅದು ಕರ್ಸೋ ವ್ಯವಸ್ಥೆ ಮಾಡ್ತೀನಿ. ಮೇನ್ ವ್ಯಕ್ತಿ ಇರೋದನ್ನೇ ಹೇಮಚಂದ್ರ ಬಿಷಪ್, ಬೇರೆ ಯಾರು ಅಲ್ಲ ನಮ್ಗೆ. ಆಯ್ತು, ಅವರೇ ನಮ್ಗೆ ಇಲ್ಲಿಗೆ ಬರಬೇಕು, ನಮ್ಗೆ ನ್ಯಾಯ ಕೊಡಬೇಕು. ಈಗ ಅಟ್ ಪ್ರೆಸೆಂಟ್ ಇರೋರೇ ಹೇಮಚಂದ್ರ ಬಿಷಪ್ ಅವರ. ಓಕೆ, ನಾನು ಅವ್ರ ಹತ್ರ ನಂಬರ್ ಇದೆ, ಅವ್ನು ಕಲೆಕ್ಟ್ ಮಾಡಿ ನಾನೇ ಮಾತಾಡ್ತೀನಿ ಅವ್ರ ಹತ್ರ. 18 ದಿನ ಇವತ್ತಿಗೆ ಬಂದಿಲ್ಲ. ಅಮ್ಮ ಒಂದು ವಿಷಯ ಅಮ್ಮ, ಮೈಸೂರಿನಲ್ಲಿ 2 ಚರ್ಚಲ್ಲಿ ಫಂಕ್ಷನ್ ನಡೆದಿದೆ. ಮೈಸೂರಿನಲ್ಲಿ 2 ಚರ್ಚಲ್ಲಿ ಫಂಕ್ಷನ್ ಇದೆ. 2 ಚರ್ಚಲ್ಲಿ ಫಂಕ್ಷನ್ ನಡೆದಿದೆ. ಹೋಗಿ ನಮ್ಮ ವರ್ಕರ್ಸ್ ಎಲ್ಲರೂ ಹೋಗಿ ಕರೆದ್ರೆ ಅವರು ಇಲ್ಲ ನಾ ಬರಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೋಗಿದ್ದಾರೆ. ಮತ್ತೆ ಚಾಮರಾಜನಗರ ಸೈಡ್ ಮೂಗೂರು ಸೈಡಲ್ಲಿ ಒಂದು ಚರ್ಚ್ ಇದೆ, ಅಲ್ಲಿ ಒಂದು ಫಂಕ್ಷನ್, ಕೊಳ್ಳೇಗಾಲದಲ್ಲಿ ಒಂದು ಫಂಕ್ಷನ್ ಮೊನ್ನೆದು. ಅವಾಗ್ಲೂ ಹೋಗಿದ್ದಾರೆ, ಸುಮಾರು ಜನ ಹೋಗಿದ್ದಾರೆ. ಬಂದ್ರೆ ಅಮ್ಮ ಎಲ್ಲ ಪ್ರಾಬ್ಲಮ್ಸ್ ಆಗಲ್ಲ. ಆಯ್ತು, ನಾನು ಅವ್ರ ನಂಬರ್ ತಗೊಂಡು ನಾನೇ ಮಾತಾಡಿ ಈಗ 4 ಗಂಟೆ ಕರೆದಿದ್ದೀನಿ. ಅದೇನ್ ಬರುತ್ತೆ ನೋಡ್ಕೊಂಡು ಅವ್ರನ್ನ ಬಿಷಪ್ ಅವ್ರನ್ನ ವಿಲ್ಸನ್ ಪಾಲನೆ ಮುಖ್ಯ ಅಲ್ಲ. ವಿಲ್ಸನ್ ಪಾಲನೆ ಮುಖ್ಯ ಅಲ್ಲ. ಏನಂತ ಪ್ರಾಮಿಸ್ ಈ ತರ ಅವ್ರ ಕರ್ಸನ ಮಾತಾಡ್ತೀವಿ. ಅದನ್ನೇ ಚೇರ್ಮನ್ ಮುಖ್ಯ. ಚೇರ್ಮನ್ ಎಲ್ಲ ಇರೋದು ಅವರು. ಹಂಗೆಲ್ಲ ಹೇಳಕ್ ಬರಲ್ಲಪ್ಪ. ಹಂಗ ಸಮಾಧಾನ ಮಾಡಕ್ ನಾನು ಹೇಳ್ಬಿಟ್ಟು ಆಮೇಲೆ ಆಗ್ಲಿಲ್ಲ ಅಂದ್ರೆ ನನ್ನ ಹಿಡ್ಕೋತೀರಿ. ಹಂಗೆಲ್ಲ ಅಲ್ಲ, ಅದು ಕಾಯ್ದೆ ಕಾನೂನು ಪ್ರಕಾರ ಮಾಡಬೇಕು. ನೋ, ಹಂಗೆಲ್ಲ ಪ್ರಾಮಿಸ್ ಮಾಡಕ್ಕಾಗಲ್ಲ. ಸುಳ್ಳು ಭರವಸೆ ನಾನು ಕೊಡೋದಿಲ್ಲ ಅಲ್ವಾ. ನಾನು ಮಾಡ್ತೀನಪ್ಪ. ನೋಡಮ್ಮ, ಈಗ ಯಾರು ಅದ್ರಲ್ಲಿ ಈಗ ಅಟ್ ಪ್ರೆಸೆಂಟ್ ಯಾರು ಬಿಷಪ್ ಇದ್ದಾರೆ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ನಿಮ್ ಸಮಸ್ಯೆನ ಬಗೆಹರಿಸಕ್ಕೆ ನಾನು ಕ್ರಮ ತಗೊಳ್ತೀನಿ. MLA ಸಾಹೇಬ್ರು ಬರ್ತಾ ಇದ್ದಾರೆ. ಆಮೇಲೆ ಅವರು ಇಲ್ದ ಖಂಡಿತಮ್ಮ ಹೇಳಿ ಸರ್. ನಿಮ್ಮ ಕಣ್ಣಿಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ನನಗೆ ಒಂದು ಪ್ರಶ್ನೆ ಬೇಕು. ಓಕೆ, ಒಂದು ಪ್ರಶ್ನೆ ಬೇಕು. ಹೇಳಿ. ಹೇಳಿ. ಸೆಕೆಂಡ್ ಪಾಯಿಂಟ್, ಹಣಮೋಹನ ಇನ್ನೊಂದು ಜನಕ್ಕೆ ಹೊಟ್ಟೆ ಮೋಹನ. ಹೌದೌದು, ಹೇಳಿ. ಎರಡು. ಮೂರನೇದು, ನೀವು ನ್ಯಾಯಾಧಿಪತಿಯಲ್ಲಿ ಕೂತಿರ್ಬೇಕಾದ್ರೆ ನಿಮ್ಮ ಮನಸ್ಸು ಎಡಗೈಲಿ ಬಲೆ ಕೊಡ್ತಾರೆ, ಬಲಗೈಲಿ ಕೊಡ್ತೀರಾ? ಬಲಗೈ ಎಲ್ಲ ನಾವು ಮಾಡೋದಿಲ್ಲ. ಅಂತ ಕೊಡಬೇಕಾದ್ರೆ ಮಾತು ನಾಲಿಗೆ ಎಲ್ಲ ಕರೆಕ್ಟ್ ಆಗಿರಬೇಕು. ಹೌದು. ಓಕೆ, ಥ್ಯಾಂಕ್ ಯು. ಈಗ ನೀವು ಇದಕ್ಕೆ ಪಾಲನ್ನ ಡೈರೆಕ್ಟ್ ಅಂತ ಅವ್ರು ಮಾಡ್ಕೊಂಡಿರೋದು ಹೊರತು ಇದಕ್ಕೆ ನಿಜವಾದ ಚೇರ್ಮನ್ ಬಿಷಪ್ ಅದಕ್ಕೆ ಬಂದ್ರೆ ಇಲ್ಲಿ ಕೂತ್ಕೊಂಡು ವ್ಯವಹರಿಸಿ. ಈಗ ಅದಕ್ಕೆ ಸರ್, ಈಗ ಅಟ್ ಪ್ರೆಸೆಂಟ್ ಯಾರಿದ್ದಾರೆ, ಹಿಂದೆ ಯಾರಿದ್ರು ನನಗೆ ಏನು ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಕರೆಕ್ಟ್. ಅದಕ್ಕೆ ಹೇಳಿ. 14 ದಿವಸದಿಂದ ಇರೋಂತ ಕರದಲ್ಲಿ ಯಾರು ಏನಿದ್ದಾರೆ ಅಂತ ಈಗ ತಿಳ್ಕೊಳ್ಳೋಂತ ನೆಸೆಸರಿ ಏನಿಲ್ಲ. ಹೇಳಿ ಸರ್. ಈಗ ಬೇಕಾಗಿರೋದು, ಈಗ ನಿಮ್ಗೆ ಗೊತ್ತಿಲ್ಲ, ಓಕೆ ಗೊತ್ತಾಯ್ತು. ಈಗ ನಮ್ಮ ಬೇಡಿಕೆ ಅಂದ್ರೆ ನಿಮ್ಗೆ ಅಷ್ಟೊಂದು ಪವರ್ ಇದೆ, ಲಾ ಪ್ರಕಾರದಲ್ಲಿ ನಿಮ್ಗೆ ಪವರ್ ಇದೆ. ಬಿಷಪ್ನ ಕರೆಸಿ ನಮ್ಮಲ್ಲಿ ಇಂಥ ನಿಷ್ಠನಿಕೆ ನೋಡಿ, ನೀವೇ ತಿಳ್ಕೊಳ್ಳಿ. ಅನ್ನಕ್ಕೆ ಮಣ್ಣಾಗ್ತಾ ಇದ್ದಾರಾ ಅಥವಾ ಅವರು ಊಟಕ್ಕೆ ಏನಾದ್ರು ಬರೆಸ್ತಾ ಇದ್ದಾರಾ?
ಈ ಕಡೆ ಅನ್ನ ಆಗ್ದಂಗೂ ಮಾಡ್ತಾವನೆ, ಈ ಕಡೆ ತಟ್ಟೆನೂ ಎತ್ತುತ್ತಾ ಇದ್ದಾನೆ. ಆ ಥರ ಮಾಡೋಕ್ಕಿಂತ ನಿಮ್ಮಲ್ಲಿ ಅಧಿಕಾರ ಇರುವಂತ ಶಕ್ತಿನ ತೋರಿಸಿ ಅವನಿಗೆ ಬಿಷಪ್ನ ಕರೆಸಿ ಕೂತು ಒಂದು ಡಿಸ್ಕಸ್ ಮಾಡಿ ಖಂಡಿತ ಮಾಡೋಣ ಅಮ್ಮ, ಸರ್. ಒಂದು ಕ್ಲೋಸ್ ಮಾಡ್ತೀಯಾ ಮಾಡು ಅದು ಅವನಿಗೆ ಅಧಿಕಾರ ಇಲ್ಲ. ಇನ್ನು ನಡೆಸೋದಾದ್ರೆ ನಡೆಸು, ಅದು ಜನಕ್ಕೆ ಊಟ ಕೊಟ್ಟು ನಡೆಸು. ಇಷ್ಟು ವರ್ಷ ತಗೊಂಬಂದಿದ್ದು 4 ವರ್ಷದಿಂದ ಕ್ಲೋಸ್ ಮಾಡೋಂಥ ಅಧಿಕಾರಿನ ಯಾವ ರೀತಿ ನೀವು ನಂಬ್ತೀರಾ? ಇಷ್ಟು ವರ್ಷದಿಂದ ನಡೆಸ್ಕೊಂಬಂದಿದಾರಲ್ಲ ಮುಂಚೆ ಇದ್ದಂಥವ್ರು. ಒಂದು ನಿಮಿಷ, 118 ವರ್ಷದಲ್ಲಿ ನಡೆಸ್ಕೊಂಬಂದವರು 4 ವರ್ಷ ಅಧಿಕಾರ ತಗೊಂಡು ಮುಗಿಸ್ತಾ ಇದಾರಲ್ಲ, ಅವ್ರು ನಿಜವಾಗ್ಲೂ ಕ್ರೂಯಲ್ಲ, ಮನುಷ್ಯರ, ಮಾನವರ, ಅವ್ರ ರೂಗುಗಳ. ಆಯ್ತು ನಾನು ಈಗ ಒಂದು ನಿಮಿಷ, ಸೆಂಟಿಮೆಂಟಲ್ ಇಂದ ಮಾತಾಡ್ತಾ ಇಲ್ಲ ನಾನು. ನೀವು ಮದುವೆಯಾಗಿ, ನಾನು ಕೂಡ ಮದುವೆಯಾಗಿ ಮಕ್ಕಳಿದೆ, ಮಕ್ಕಳಿಗೋಸ್ಕರ ನಾವು ದುಡಿತಾ ಇದ್ದೀವೋ ಅಥವಾ ಇವ್ರಿಗೋಸ್ಕರ ದುಡಿತಾ ಇದೀವೋ? ಇವ್ರು ನಮ್ಮ ರಕ್ತ ಕುಡಿದವರಿಗೆ ರಕ್ತ ಸೃಷ್ಟಿ ಮಾಡೋ ಶಕ್ತಿ ಇಲ್ವಾ? ಅಷ್ಟಕ್ಕೆಲ್ಲ ಹೋಗ್ಬೇಡಿ. ಮಾಡಿರೋ ಶಕ್ತಿ ಇಲ್ವಾ? ಇನ್ನೊಂದು ಹೇಳ್ತೀನಿ, ಈಗ ಬಿಟ್ರೆ ಬೇರೆ ಕಡೆ ದುಡಿಯೋಕೆ ಶಕ್ತಿ ಇಲ್ವಾ ಯಾರಿಗೂ? ಇಲ್ವಾ? ಒಂದು ಯಾತಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದೀವಿ? ಉಳಿಸ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಯಾವುದು? ಹಾಸ್ಪಿಟ್ಲ್ ರೋಗಿಗಳನ್ನು ತಗೊಂಡು ಚೆನ್ನಾಗಿ ಸೇವೆ ಮಾಡಿ. ಯಾಕಂದ್ರೆ ನಮ್ಮಲ್ಲಿ ಇರುವಂತ ಹಿಸ್ಟ್ರಿನ ತೆಗೆದು ನೀವು ನೋಡಿದ್ರೆ ಎಷ್ಟು ಎಲ್ಲ ನಿಮಗೆ ಗೊತ್ತಾಗುತ್ತೆ ಹೆಂಗ್ ಸೇವೆ ಮಾಡಿದ್ವಿ. ಈ 4 ವರ್ಷದಿಂದ ನಾಶ ಮಾಡ್ತಾ ಇರೋನು ಅವನ ಕಡೆ ವಾಲ್ತೀರಾ ನೀವು? ಕೇಳ್ತಾ ಇದ್ದೀನಿ ಮೇಡಮ್, ನಿಮ್ಗೆ ಮುಂದೆ ಹೆಜ್ಜೆ ಇಡುವಂತದ್ದು ನೀವು ಯೋಚನೆ ಮಾಡಿ ನಿಮ್ಮ ಮಕ್ಕಳನ್ನ ನೆನ್ಸ್ಕೊಂಡು ನಮ್ಗೆ ನ್ಯಾಯ ಕೊಡಿ. ಆಯ್ತು, ಕೊಡೋಣ. ನಿಮ್ಮ ಯಜಮಾನ್ರ ನೆನ್ಸ್ಕೊಂಡು ನಮ್ಗೆ ನ್ಯಾಯ ಕೊಡಿ. ಖಂಡಿತ. ನಿಮ್ಮ ಆರೋಗ್ಯಕ್ಕೆ ನಾವು ಬೇಡ್ತೀವಿ, ನಿಮಗೂ ಬೇಡ್ತೀವಿ ಸರ್. ನಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದ್ದೀನಿ, ನಾನೊಬ್ಬ ಕ್ರೈಸ್ತ ಆಗ್ತಾ ಇದ್ದೀನಿ. ಆ ಧರ್ಮ ಅಂತ ಇಟ್ಕೊಂಡಿರುವಂತ ಅದು ಇಷ್ಟು ನೀಚತನ ಮಾಡಿದ ಆ ಧರ್ಮಕ್ಕೆ ಎಲ್ಲಿ ಬೆಲೆ ಇದೆ ಮೇಡಮ್? ಆಯ್ತು ಸರ್, ಈಗ ನಾನು ಎಲ್ಲಿದೆ ಮೇಡಮ್? ಎಲ್ಲಿದೆ ಹೇಳಿ? ಓಕೆ ಸರ್, ನಾನು ಈಗ ಏನಿದೆ ಅದನ್ನ ಕರ್ಸಿ ನೋಡಿ ನ್ಯಾಯ ಕೊಡ್ಬೇಕಂದ್ರೆ ಖಂಡಿತ ಕರ್ಸಿ ಇಲ್ಲಿ ಕೂರಿಸಿ ಎಲ್ಲರಿಗೂ ಮಾಡೋಣ ಸರ್, ಮಾಡೋಣ.